ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೋತಿ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಮಾಡ್ತಾರೆ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ತಿದ್ದಾರೆ ಅಂತ ಭಾವಿಸ್ತಿದ್ದಾನು. ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋದಾಗ ಅಥವಾ ಸ್ವಾಮಿ ಸೇವಾದಾಗ ಇವತ್ತು ಸ್ವಾಮಿ ಮಹಾರಾಜರ ಪೂಜಾ ಗುರುಚರಿತ್ರೆ ಪಾರಾಯಣ 20ರಿಂದ 26 ತಾರೀಕು ದತ್ತ ಜಯಂತಿ ನಿಮಿತ್ತ ಗುರುಚರಿತ್ರೆ ಪಾರಾಯಣ ಐತಿದೆ. ಹಾಗಾಗಿ ನಾವು ಮನ್ಯಾಗ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಯಾವ ರೀತಿ ತಯಾರಿ ಹೊಂದಿಸ್ಕೋದು ಅಂತ ಸಣ್ಣ ಮಾಹಿತಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಂದ್ರೆ ಮೊದಲೇದಾಗಿ ಒಂದು ಮಣಿಯನ್ನು ಹಾಸಿ ಅದ್ರ ಮ್ಯಾಗ ಎಲ್ಲೋ ಅಥವಾ ರೆಡ್ ಕಲರ್ ಒಂದು ಅರಿವೆಯನ್ನು ಹಾಸಿ ಸ್ವಾಮಿ ಮಹಾರಾಜರ ಫೋಟೋ ಅಥವಾ ದತ್ತ ಮಹಾರಾಜರ ಫೋಟೋನ ಪ್ರತಿಷ್ಠಾಪನೆ ಮಾಡ್ಕೊಂಡು ಫೋಟೋವನ್ನು ಸ್ವಚ್ಛಂಗೆ ಒರೆಸ್ಕೊಂಡು ಅದಕ್ಕೆ ಅಷ್ಟಗಂಧ ನಾನು ನಿಮ್ಗೆ ಅನೇಕ ಸಲ ಸ್ವಾಮಿ ಸೇವೆ ಫೋಟೋ ಪೂಜೆ ಮಾಡಿದ್ಮೇಲೆ ತೋರಿಸಿರ್ತೇನೆ. ಆ ಅಷ್ಟಗಂಧವನ್ನು ಹಚ್ಚಿ ಹೀನಾ ಹತ್ತಾರ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯ ಆಗಿರ್ತೀವಿ. ಆ ಹೀನಾ ಹತ್ತಾರನ್ನ ಮಿಕ್ಸ್ ಮಾಡಿ ಅಥವಾ ಹೀನಾ ಹತ್ತಾರ ಮೊದಲು ಸ್ವಾಮಿ ಮಹಾರಾಜರ ಹಣೆಗೆ ಎರಡು ಭುಜಕ್ಕ ಅವ್ರ ಚರ್ಣಕ್ಕೆ ಹಚ್ಚಿ ಮತ್ತು ಅದ್ರ ಮ್ಯಾಗ ಅಷ್ಟಗಂಧ ಶುದ್ಧವಾದ ನೀರಿಂದ ಮಿಕ್ಸ್ ಮಾಡಿ ಅದನ್ನು ಸ್ವಾಮಿ ಮಹಾರಾಜರಿಗೆ ದತ್ತ ಮಹಾರಾಜರ ಫೋಟೋ ತಂದು ದತ್ತ ಮಹಾರಾಜರಿಗೆ ಹಚ್ಚಿ ಆಮೇಲೆ ಗಂಧ ಪುಷ್ಪ ಹೂಗಳು ನಿಮ್ಮ ಕಡೆ ಯಾವ ಹೂವು ಅವೈಲೇಬಲ್ ಇರ್ತಾವೆ ಆ ಹೂವನ್ನು ಅರ್ಪಣೆ ಮಾಡಿ ಮತ್ತು ಉದ್ಬತ್ತಿಯನ್ನು ಹಚ್ಚಿ ಧೂಪ ದೀಪ ನೈವೇದ್ಯನ ಅರ್ಪಣೆ ಮಾಡಿ ನೀವು ಸ್ವಾಮಿ ಮಹಾರಾಜರ ಸರಳ ರೀತಿ ಪೂಜೆ ಮಾಡೋದು. ಇನ್ನು ಸ್ವಾಮಿ ಮಹಾರಾಜ ಅವರ ಬಲಗಡೆ ನಮ್ಮ ಕಡೆಯಿಂದ ಎಡಗಡೆ ಆಗಿರ್ತಿತ್ತು. ನಾವು ಕೂತು ಅಂದ್ರೆ ನಾವು ಪಾರಾಯಣ ಮಾಡೋದ್ನಾಗ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೊಂಡೋಗಿರ್ತಿತ್ತು. ಹಾಗಾಗಿ ಸ್ವಾಮಿ ಮಹಾರಾಜರ ಬಲಗಡೆ ಸೈಡ ಒಂದು ತುಂಬದ ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ಬೇಕು. ಯಾವ ರೀತಿ ನಾವು ಮಂಗಲ ಕಲಶ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ರೀತಿ ಬಡ್ಡ್ಯಾಗ ಒಂದು ಅಕ್ಷತೆ ಹಾಕಿ ಅದ್ರ ಮ್ಯಾಗ ಒಂದು ತುಂಬಿದ ಕಲಶ ಅದ್ರ ಕುಂಕುಮ ಅರಿಶಿನ ಹೂವು ಹಾಕಿ ಅದ್ರ ಮ್ಯಾಗ ಒಂದು ತೆಂಗಿನಕಾಯಿಯನ್ನು ಇಡ್ಬೇಕು. ಶ್ರೀಫಲತ ಅಂತಾರೆ ಸ್ವಾಮಿ ಕೇಂದ್ರದಾಗ, ಇದಕ್ಕೆ ಶ್ರೀಫಲತೆ ಅಂತಾರೆ. ಈ ತೆಂಗಿನಕಾಯಿಯನ್ನು ನೀವು ನಿಮ್ಮ ಸಂಪೂರ್ಣ ಗುರುಚರಿತ್ರೆ ಪಾರಾಯಣ ಸಮಾಪ್ತಿ ಆದ ಕೂಡಲೇ ಆ ತೆಂಗಿನಕಾಯಿಯನ್ನು ಒಂದು ಸ್ವೀಟ್ ಯಾವುದೇ ಒಂದು ಪದಾರ್ಥವನ್ನು ಮಾಡಿ ನೀವು ಮನ್ಯಾಗ ಅಷ್ಟೇ ಸ್ವೀಕಾರ ಮಾಡಬೇಕು, ಮನೆಯವ್ರು ಅಷ್ಟೇ ತಿನ್ಬೇಕು. ಇದಾಯ್ತು ಸ್ವಾಮಿ ಮಹಾರಾಜರ ಗುರುಚರಿತ್ರ ಪಾರಾಯಣಕ್ಕೆ ಪೂಜಾ ಹೊಂದಿಸೋದೈತಿ. ಅದ್ರ ಮ್ಯಾಗ ಡೈಲಿ ನೀವು ಆ ತೆಂಗಿನಕಾಯಿದಾಗಿನ ನೀರನ್ನು ಚೇಂಜ್ ಮಾಡ್ಬೋದು. ಸ್ವಾಮಿ ಮಹಾರಾಜರು ಡೈಲಿ ಮೂರ್ತಿ ಇತ್ತಂದ್ರೆ ಮೂರ್ತಿ ಅಥವಾ ಫೋಟೋ ಇತ್ತಂದ್ರೆ ಫೋಟೋವನ್ನು ಒರೆಸಿ ಈ ರೀತಿ ಸರಳ ರೀತಿಯಿಂದ ಪೂಜೆ ಮಾಡ್ಕೋದು. ಗುರುಚರಿತ್ರ ಗ್ರಂಥವನ್ನು ನಾವು ಒಂದು ಸಲ ಆ ಸ್ವಾಮಿ ಗುರುಚರಿತ್ರ ಆರಂಭ ಮಾಡಿದಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕದಲಿಸೋ ಹಂಗಿಲ್ಲ. ಆ ಗುರುಚರಿತ್ರ ಗ್ರಂಥದಾಗ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ಅಧ್ಯಾಯಗಳನ್ನು ಓದಬೇಕು, ಮೊದಲನೇದ 7 ದಿವಸದ ಗುರುಚರಿತ್ರ ಪಾರಾಯಣ ಏನೈತಿಲ್ಲ ಇದು ನಮ್ಮ ವೈಯಕ್ತಿಕ ಸಮಸ್ಯೆಗಳು ಗೊತ್ತಿದೆ. 3 ದಿವಸದ್ದು ಕೂಡ ಮಾಡ್ತಿರ್ತಾರೆ. ಹಾಗಾಗಿ 3 ದಿವಸದ್ದು ಆಗ್ಬೋದು ಅಥವಾ 7 ದಿವಸದಿಂದ ನಮ್ಮ ವೈಯಕ್ತಿಕ ಸಂಕಲ್ಪಗಳು ಇರ್ತಾವೆ. ಏನಿರ್ತಿದ್ಲ ಒಂದು ದಿವಸದ ಗುರುಚರಿತ್ರ ಪಾರಾಯಣ ಇರ್ತಿದ್ಲ ದೇಶಕ್ಕೆ ಆಪತ್ತು ಬಂದಾಗ, ದೇಶಕ್ಕೆ ಒಂದು ಯಾವುದೋ ಒಂದು ಒಂದು ಆಪತ್ತು ಬಂದಿರ್ತೈತಿ ಅಥವಾ ನಾವು ದೇಶಕ್ಕೋಸ್ಕರ ಒಂದು ದಿವಸದ ಪಾರಾಯಣ ಗುರುಚರಿತ್ರ ಪಾರಾಯಣ ಮಾಡ್ತಾರೆ. ಹಾಗಾಗಿ ನಮ್ಮ ವೈಯಕ್ತಿಕ ಸಮಸ್ಯೆಗೋಸ್ಕರ 7 ದಿವಸದ ಅಥವಾ 3 ದಿವಸದ ಗುರುಚರಿತ್ರ ಪಾರಾಯಣ ಮಾಡೋದಿದೆ. ಇಷ್ಟ ಆಯ್ತು. ಈ ಗುರುಚರಿತ್ರ ಗ್ರಂಥ ನಾವು ಪ್ರತಿ ಸಲ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ, ಒಂದ್ಸಲ ನೋಡ್ರಿ ನೀವು. ಗುರುಚರಿತ್ರ ಗ್ರಂಥ 250ರಿಂದ ಸ್ಟಾರ್ಟ್ ಇದಾವೆ. ನಿಮ್ಮ ಮನೆಗೆ ಬಂದು ತಲುಪಬೇಕಾದ್ರೆ 300ದಿಂದ 400ವರೆಗೆ ಖರ್ಚಾಗ್ಬೋದು. ಇದು ಅಥವಾ ನಿಮ್ಮ ಸ್ವಾಮಿ ಸಮರ್ಥ ಅವ್ರ ಕೇಂದ್ರ ಸಮೀಪ ಇದ್ದು ಅಂದ್ರೆ ಅಲ್ಲಿ 100 ಅಥವಾ 150 ರೂಪಾಯಿಗೆ ಒಂದು ಗುರುಚರಿತ್ರ ಗ್ರಂಥ ಸಿಗ್ತೈತಿ. ಈ ಗುರುಚರಿತ್ರ ಗ್ರಂಥ 5ನೇ ವೇದ ಅಂತ ಹೇಳಿ ಮಾನ್ಯತೆ ಐತಿ. ಹಾಗಾಗಿ ಗುರುಚರಿತ್ರ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಯುತ ಗ್ರಂಥ ಆಗಿದೆ. ಈ ಗ್ರಂಥವನ್ನು ಒಂದು ಕೇಸರಿ ಅಥವಾ ಕೆಂಪು ವಸ್ತ್ರದಾಗ ಮುಚ್ಚಿಡ್ಬೇಕು. ಅದ್ರ ಮ್ಯಾಗ ಕೆಂಪು ವಸ್ತ್ರದಾಗ ಅದನ್ನ ಹಾಕಿ ಆಮೇಲೆ ಅದನ್ನ ನಾವು ಓದ್ಬೇಕು. ಆ ಕೆಂಪು ವಸ್ತ್ರದಾಗ ಇಟ್ಟು ಅದನ್ನ ಓದ್ಬೇಕು. ಯಾವಾಗ ನಮಗೆ ಓದೋದು ಮುಗ್ತಿಲ್ಲ ಅದನ್ನ ನಾವು ವಸ್ತ್ರದಾಗ ಮುಚ್ಚಬೇಕು. ಈ ಒಂದು ನಿಯಮ ಸಣ್ಣ ಪುಟ್ಟ ಅನೇಕ ನಿಯಮಗಳನ್ನ ಪಾಲನೆ ಮಾಡ್ತದೆ. ಅದು ನಮ್ಗೆ ಎಷ್ಟು ಆಗ್ತೈತೆ ಅಷ್ಟೇ. ಇನ್ನು ನೈವೇದ್ಯ ಬತ್ತಪ್ಪ ಗುರುಚರಿತ್ರ ಪಾರಾಯಣ ಮಾಡ್ತಾನೆ ನೈವೇದ್ಯನ ಏನು ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ನಾವು ಏನು ಊಟವನ್ನು ಮಾಡ್ತಿರ್ತೇವೆ ನೋಡ್ರಿ, ಕೋಬೀಜ, ಫ್ಲವರ, ಬೆಂಡೆಕಾಯಿ, ಹೀರೆಕಾಯಿ ಈ ರೀತಿ ನಾವೆಲ್ಲ ತಿಂತಿರ್ತೇವೆ. ಹಸಿರು ಪಲ್ಯಗಳ ಅದ್ರೊಳಗೆ ಮೆತ್ತೆ ಪಲ್ಯ ಮತ್ತು ಸಬ್ಬಸ್ಗೆ ಪಲ್ಯ ಬಿಟ್ಟು ಉಳಿದೆಲ್ಲ ಪಲ್ಯವನ್ನು ತಿನ್ಕೊಡ್ತೇವೆ. ಬೇಳೆ ಕಾಳದ್ರೊಳಗೆ ಬೇಳೆ ಕಾಳುಗಳು ಅಂದ್ರೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ನಮ್ಮ ಶರೀರ ಅಷ್ಟೇ ಒಂದು ಸದೃಢವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಆಹಾರದ ನಿಯಮಗಳನ್ನ ಪಾಲನೆ ಮಾಡಿ. ಪ್ರೆಗ್ನೆಂಟ್ ಯಾರು ಇರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿ ನಿಯಮಗಳು ಇಲ್ಲ. ಅವ್ರ ಕುರ್ಚಿ ಮ್ಯಾಗ ಕುರ್ಚಿ ಗುರುಚರಿತ್ರ ಪಾರಾಯಣವನ್ನು ಮಾಡ್ಬೋದು. ಹಾಗಾಗಿ ಇಷ್ಟು ನಾವು ಆಹಾರವನ್ನು ಏನು ನಾವು ಊಟ ಮಾಡ್ತಿರ್ತೇವೆ, ಏನು ನಮ್ಗೆ ಊಟಕ್ಕೋಸ್ಕರ ಮಾಡಿರ್ತೀವಲ್ಲ ಅದನ್ನ ನೈವೇದ್ಯನ ಸ್ವಾಮಿ ಮಹಾರಾಜರಿಗೆ ಇರ್ತೈತಿ. ಒಂದೊಂದ್ಸಲ ನಾವು ಬೆಳಗ್ಗೆದ ಪಲ್ಯ ಇತ್ತಂದ್ರೆ ಸಾಯಂಕಾಲ ಅದನ್ನ ತಿಂತೈತೆ. ಅವಾಗ ಒಂದು ಹಣ್ಣು ಅಥವಾ ಹಾಲ ಸಕ್ಕರೆ ನೈವೇದ್ಯವನ್ನು ಇಟ್ಟರು ನಡ್ತೈತಿ. ಅಥವಾ ನಮ್ಮ ಮನ್ಯಾಗ ಏನಾರ ಸ್ವೀಟ್ ಇದ್ದು ಅಂದ್ರೆ ಅದನ್ನು ಸ್ವೀಟ್ ನೈವೇದ್ಯಕ್ಕೆ ಇಟ್ಟರು ನಡ್ತೈತಿ. ಆ ನೈವೇದ್ಯವನ್ನು ನಾವು ಆಮೇಲೆ ಗ್ರಹಣ ಮಾಡ್ಬೇಕು. ನೈವೇದ್ಯನ 10 ನಿಮಿಷ ಅಟ್ಟೆ ಇಡೋದಿರ್ತೈತಿ. ನೈವೇದ್ಯ ತೋರಿಸೋತ್ನಾಗ ಅದ್ರಾಗ ಒಂದು ತುಳಸಿ ಎಲೆಯನ್ನು ಹಾಕೋದಿರ್ತೈತಿ. ಇಷ್ಟ ಆಯ್ತು ಸ್ವಾಮಿ ಮಹಾರಾಜರ ನೈವೇದ್ಯ. ಆರತಿ ನೋಡ್ರಿ, ಸ್ವಾಮಿ ಗುರುಚರಿತ್ರ ಪಾರಾಯಣ ಮಾಡೋದ್ನಾಗ
ಬೆಳಗ್ಗೆ 8 ಗಂಟೆಗೆ ಬೆಳಗ್ಗೆ 5:15 ಭೂಪಾಳಿ ಆರತಿ ಅಂತ ಇರ್ತೈತಿ. ಬೆಳಗ್ಗೆ 5:15 ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನ 12:00ವರೆಗೆ, ಬೆಳಗ್ಗೆ 10:00ವರೆಗೆ, ಸಾಯಂಕಾಲ 6 ಗಂಟೆಗೆ ಈ ರೀತಿ ಆರತಿಗಳು ಇರ್ತಾವೆ. ನಿಮಗೆ ಯಾವ್ದು ಆಗ್ತೈತಿ ಆ ಆರತಿಯನ್ನು ಆಡ್ರಿ. ಮತ್ತು ಸಾಯಂಕಾಲ ನೋಡಿರಿ ಗುರುಚರಿತ್ರ ಪಾರಾಯಣ ಮಾಡ್ಕೊತಂದ್ರೆ ತಪ್ಪದ ವಿಷ್ಣು ಸಹಸ್ರನಾಮ ಸಾಯಂಕಾಲ ಪಠಣ ಮಾಡ್ಬೇಕು. ನಿಮ್ಮ ಅತ್ತೆಗೆ ವಿಷ್ಣು ಸಹಸ್ರನಾಮ ಬುಕ್ ಇಲ್ಲಾಗಿತ್ತು, ನನ್ನ ಅತ್ತೆಗೂ ವಿಷ್ಣು ಸಹಸ್ರನಾಮ ಬುಕ್ ಇಲ್ಲ. ಹಾಗಾಗಿ ನಾ ಗುರುಚರಿತ್ರ ದಿಂಡೋರಿ ಪ್ರಣೀತ್ ತಂದ ಒಂದು ವಿಷ್ಣು ಸಹಸ್ರನಾಮ ವಿಡಿಯೋ ಅಥವಾ ಯೂಟ್ಯೂಬ್ದಾಗ ನೀವು ವಿಷ್ಣು ಸಹಸ್ರನಾಮ ಅಂತ ಹಾಕಿದ್ರೆ ವಿಷ್ಣು ಸಹಸ್ರನಾಮ ವಿಡಿಯೋಗಳು ಬರ್ತಾವೆ. ಅದನ್ನು ಕೇಳೋದಂದ್ರೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ನಾವು ಸಂಪೂರ್ಣ ನಮ್ಮ ಟೈಮನ್ನು ಸೇವೆಗೆ ಕೊಡೋದಿರ್ತೈತಿ ಗುರುಚರಿತ್ರ ಪಾರಾಯಣ ಮಾಡೋದ್ನಾಗ. ಹಾಗಾಗಿ ಆ ಒಂದು 10-15 ನಿಮಿಷದ ವಿಡಿಯೋ ಇರ್ತೈತಿ, ಆ ವಿಡಿಯೋನ ಸಂಪೂರ್ಣ ಕೇಳ್ರಿ ಅಥವಾ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಪಠಣ ಮಾಡಿ. ಈ ವಿಷ್ಣು ಸಹಸ್ರನಾಮ ಪಠಣ ಮಾಡೋದ್ರ ಏನಂದ್ರೆ ನಾವು ಬೆಳಗ್ಗೆ ನಾವು ಗುರುಚರಿತ್ರ ಪಾರಾಯಣ ಮಾಡೋದ್ನಾಗ ಆದಂಥ ತಪ್ಪುಗಳ ಒಂದು ತಪ್ಪು ಇರ್ತಾವಲ್ಲ ಅದರ ಮಾಪಿಗೋಸ್ಕರ ಅಥವಾ ಅದಕ್ಕೊಂದು ಕ್ಷಮೆಗೋಸ್ಕರ ಈ ಗುರುಚರಿತ್ರೆ ಆದಂಥ ತಪ್ಪನ್ನು ಮಾನ್ಯತೆ ಮಾಡೋದು ಅಥವಾ ಈ ವಿಷ್ಣು ಸಹಸ್ರನಾಮ ಓದೋದಿರ್ತೈತಿ. ಇಷ್ಟ ಈ ಗುರುಚರಿತ್ರ ಪಾರಾಯಣ. ಇನ್ನು ಸ್ವಾಮಿ ಈ ದತ್ತ ಜಯಂತಿ ನಿಮಿತ್ತ ಪ್ರಹರ ಅಂದರೆ ಏನ, ಯಜ್ಞಗಳು ಯಾಗಗಳು ಅಂದರೆ ಏನೋ ಒಂದು ಸಣ್ಣ ಮಾಹಿತಿ ನನಗೆ ಗುರ್ತಿದ್ದತ್ತ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ಇಷ್ಟ ಆಯ್ತು. ಗುರುಚರಿತ್ರ ನಾವು ಮನ್ಯಾಗ ಮಾಡ್ತಿರ್ತೀವಿ, ಯಾರ್ಯಾರಿಗೆ ಸ್ವಾಮಿ ಕೇಂದ್ರದಾಗ ಹೋಗಿ ಮಾಡೋದಿರ್ತಿತ್ತಲ್ಲ ಅಷ್ಟು ನೀವು ಹೋಗಿ ಗುರುಚರಿತ್ರ ಪಾರಾಯಣ ಮಾಡಿರಿ, ಮನ್ಯಾಗೂ ಗುರುಚರಿತ್ರ ಪಾರಾಯಣವನ್ನು ಮಾಡಿರಿ. ಹಾಗಾಗಿ ಪ್ರಹರ ಅಂದರೆ ಏನು ನೋಡ್ರಿ, ಪ್ರಹರ ಅಂದ್ರೆ ಸ್ವಾಮಿ ಸಮರ್ಥ ಅವ್ರ ಕೇಂದ್ರದಾಗ ಯಾವಾಗ ದತ್ತ ಜಯಂತಿ ಆಗಲಿ, ಸ್ವಾಮಿ ಪ್ರಕಟ ದಿನ ಆಗಲಿ, ಸ್ವಾಮಿ ಪುಣ್ಯತಿಥಿ ಆಗಲಿ, ಈಗ ಅನೇಕ ವಿಶಿಷ್ಟ ದಿನಗಳದಾಗ ಒಂದು ಗುರುಚರಿತ್ರ ಪಾರಾಯಣವನ್ನು ಮಾಡ್ತಿರ್ತಾರೆ. ಗುರುಚರಿತ್ರ ಪಾರಾಯಣ ಮಾಡೋದ್ನಾಗ ಯಾವಾಗ ಗುರುಚರಿತ್ರ ಪ್ರಾರಂಭ ಆದ ಅವಾಗ ಸ್ವಾಮಿ ಮಹಾರಾಜರ ಜಪ, ಸ್ವಾಮಿ ಚರಿತ್ರ ಸಾರಾಮೃತ ಅಧ್ಯಾಯ ಮತ್ತು ವೀಣೆಯನ್ನು ನಡೆಸೋದು ಇವು ಅಖಂಡ ಸೇವಾಗಳ ಯಾವಾಗ ಸಮಾಪ್ತಿ ಗುರುಚರಿತ್ರ ಆರಂಭ ಆದಾಗಿಂದ ಸಮಾಪ್ತಿ ಯಾವಾಗ ಆಗ್ತಿರ್ತೈತಿಲ್ಲ ಅವಾಗಿನವರೆಗೂ ಸ್ಟಾರ್ಟ್ ಇರ್ತಾವೆ. ಯಾವುದೇ ರೀತಿ ಇದ್ರಾಗ ಈ ಸೇವೆಯನ್ನು ಅಖಂಡವಾಗಿ ಮಾಡ್ತಿರ್ತಾರೆ. ಅಂದ್ರೆ ಒಬ್ಬರು ಆದ ಕೂಡಲೇ ಒಬ್ಬರ ಈ ರೀತಿ ಸೇವೆಗಳನ್ನ ಮಾಡ್ತಿರ್ತಾರೆ. ಕಂಟಿನ್ಯೂ 24 ತಾಸು ಈ ಸೇವೆಗಳು 3 ಸೇವೆಗಳು ಚಾಲು ಇರ್ತವೆ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ, ಸ್ವಾಮಿ ಚರಿತ್ರ ಸಾರಾಮೃತ, ವೀಣೆ ನುಡಿಸೋದು ಇವು ಅತ್ಯಂತ ಉಚ್ಚಕೋಟಿ ಸೇವೆಗಳು ನೋಡ್ರಿ. ಯಾವಾಗ ಸಾಮೂಹಿಕವಾಗಿ ನೀವು ಎಲ್ಲಿ ದತ್ತಧಾಮಕ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಇಂಥ ಒಂದು ಸಾಮೂಹಿಕ ಪಾರಾಯಣ ಸಮಯದಾಗ ಹೋದ್ರಂದ್ರೆ ಸ್ವಾಮಿ ಮಹಾರಾಜರ ಸುತ್ತ ಅನೇಕ ಸೇವಕರು ನಿಂತಿರ್ತಾರೆ. ವೀಣೆಯನ್ನು ನುಡಿಸ್ಕೋತ, ಸ್ವಾಮಿ ಚರಿತ್ರ ಓದ್ಕೋತ, ಶ್ರೀ ಸ್ವಾಮಿ ಸಮರ್ಥ ಈ ಜಪವನ್ನು ಮಾಡ್ಕೋತ ಇದಕ್ಕೆ ಪ್ರಹರ ಅಂತ ಕರೀತಾರೆ. ಈ ಸೇವೆಯನ್ನು ಮಾಡೋದ್ನಾಗ ಅನೇಕ ಸ್ವಾಮಿ ಭಕ್ತರಿಗೆ ಅನೇಕ ಒಂದು ಸೇವಾದ ಪ್ರಚಿತಿ ಬಂದಿರ್ತಾರೆ. ರಾತ್ರಿ 12ರಿಂದ ಬೆಳಗ್ಗೆ 4 ಗಂಟೆದೊಳಗೆ ಯಾರು ಸೇವೆ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಅತ್ಯಂತ ಅದ್ಭುತವಾದ ಅನುಭವಗಳು ಬಂದಿರ್ತವೆ. ಯಾಕಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರು ದರ್ಶನವನ್ನು ನೀಡಿರ್ತಾರೋ. ಅನೇಕ ಸಲ ಸ್ವಾಮಿ ಮಹಾರಾಜರು ತಮ್ಮ ಆ ಗುರುತನ್ನು ಬಿಟ್ಟು ಹೋದಂಥ ಒಂದು ಉದಾಹರಣೆಗಳು ಸ್ವಾಮಿ ಕೇಂದ್ರದಾಗಿರ್ತಾವೆ. ಹಾಗಾಗಿ ಇದಕ್ಕೆ ಪ್ರಹರ ಅಂತಾರೆ. ಯಾರ್ಯಾರಿಗೆ ಸ್ವಾಮಿ ಕೇಂದ್ರದ ಸಮೀಪ ಇದಾವೆ, ದತ್ತ ಮಹಾರಾಜರ ಕೇಂದ್ರದ ಸಮೀಪ ಇದಾವೆ, ಪ್ರಹರದಾಗ ಒಂದು ಭಾಗವಹಿಸೋಕೆ ಅವಕಾಶ ಸಿಕ್ತಂದ್ರೆ ದಯವಿಟ್ಟು ಆ ಪ್ರಹರದಾಗ ಭಾಗವಹಿಸಿರಿ. ಇನ್ನು ಯಜ್ಞಗಳು ಯಾಗಗಳು ಅಂದ್ರೆ ಸ್ವಾಮಿ ಮಹಾರಾಜರ ಪಾರಾಯಣ ಯಾವಾಗ ಸ್ಟಾರ್ಟ್ ಆಗ್ತೈತಿ, ದತ್ತ ಜಯಂತಿ ನಿಮಿತ್ತ ಗುರುಚರಿತ್ರೆ ಯಾವಾಗ ಆರಂಭ ಆಗ್ತೈತಿ ಅವಾಗ ಅನೇಕ ಯಾಗ ಯಜ್ಞಗಳನ್ನು ಮಾಡ್ತಿರ್ತಾರೆ. ಗಣೇಶ ಯಾಗ, ಸ್ವಾಮಿ ಯಾಗ, ಚಂಡಿ ಯಾಗ, ಮಲ್ಲಾರ ಯಾಗ ಈ ರೀತಿ ಅನೇಕ ಯಾಗಗಳನ್ನ ನಮ್ಮ ಮನ್ಯಾಗ ನಾವು ಈ ಯಾಗ ಯಜ್ಞಗಳನ್ನ ಮಾಡ್ಬೇಕಂದ್ರೆ ನಾವು ಒಬ್ಬರ ಕೈಯಿಂದ ಸಾಧ್ಯ ಆಗೋಲ್ಲ. ಅವಾಗ ಅಲ್ಲಿ ಸ್ವಾಮಿ ಮಹಾರಾಜರ ಅನೇಕ ಸ್ವಾಮಿ ಭಕ್ತರ ಇಂಥ ಯಾಗಗಳನ್ನು ಮಾಡ್ತಿರ್ತಾರೋ. ಹಾಗಾಗಿ ನಿಮ್ಗೆ ಈ ಯಜ್ಞಗಳದಾಗ ಭಾಗವಹಿಸೋಕೆ ಅವಕಾಶ ಸಿಕ್ತಂದ್ರೆ ಭಾಗವಹಿಸ್ರಿ. ಇದರಿಂದ ಏನಾಗ್ತೈತೆ ಅಂದ್ರೆ ನಾವು ಆ ಯಾಗದಾಗ ಇಲ್ಲಿ ಯಾವುದೇ ರೀತಿ ಹಣವನ್ನು ಹಾಕೋಗಿಲ್ಲ, ಉಚಿತವಾಗಿ ಹೋಗಿ ಸೇವೆ ಮಾಡೋದಿರ್ತೈತೆ. ಹಾಗಾಗಿ ಆ ಸೇವೆದಾಗ ಭಾಗವಹಿಸ್ರಿ ಮತ್ತು ಅಲ್ಲಿದ್ದಂಥ ಒಂದು ಸೇವೆದ ಲಾಭವನ್ನು ಪಡ್ಕೊರಿ. ಈ ಸೇವೆಯನ್ನು ಮಾಡ್ಕೊತಂದ್ರೆ ಆ ಯಜ್ಞ ಸಮಾರಂಭದಾಗ ಅನೇಕ ಒಂದು ಗ್ರಂಥಗಳ ಪಠಣೆಯನ್ನು ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಒಂದು ಸೇವಾಗಳನ್ನ ಮಾಡ್ತಿರ್ತಾರೆ. ಈ ಎಲ್ಲ ಸೇವೆಗಳನ್ನ ನೀವು ಮಾಡೋಕ್ಕೆ ಸಿಕ್ತಂದ್ರೆ ಆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ, ಮಾಡಿರಿ. ಇನ್ನೊಂದು ಸ್ವಾಮಿ ಮಹಾರಾಜರ ಸೇವೆ, ಸ್ವಾಮಿ ಮಹಾರಾಜರ ಕೇಂದ್ರ ನಿಮಗೆ ಸಮೀಪ ಇದ್ದಂದ್ರೆ ಆದಷ್ಟು ಜಲ್ದಿ ಹೋಗಿ ಈ ಎಲ್ಲ ಒಂದು ಸಮಾರಂಭ ಈ ಒಂದು ಯಜ್ಞ ಪ್ರಹರದಾಗ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ. ನೋಡಿರಿ ನಿಮ್ಮ ಸ್ವಾಮಿ ಮಹಾರಾಜರು ಖಂಡಿತ ಪ್ರಸಿದ್ಧಿ ನೀಡ್ತಾರೆ. ಮತ್ತು ಇನ್ನೊಂದು ವಿನಂತಿ ಏನಂದ್ರೆ ಯಾರ್ಯಾರಿಗೆ ಸ್ವಾಮಿ ಮಹಾರಾಜರು ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಾಗ್ಲತ್ತವ, ಸ್ವಾಮಿ ಸಮರ್ಥ ನಮ್ಮ ಕೇಂದ್ರ ನಮ್ಮ ಮತಕ್ಕಿಲ್ಲ ಅನ್ನೋರ ನಿಮ್ಮ ಮನ್ಯಾಗ ಎಷ್ಟು ಆಗ್ತೈತೆ ಅಷ್ಟು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ನಾಮಸ್ಮರಣೆ ಮಾಡಿರಿ, ಅತ್ಯಂತ ಸರಳ ರೀತಿ ನಾಮಸ್ಮರಣೆ ಮಾಡಿರಿ. ಇನ್ನೊಂದು ನಾವು ಸಾಮೂಹಿಕವಾಗಿ ಮಾಡುವಂಥ ಗುರುಚರಿತ್ರೆ ಪಾರಾಯಣಕ್ಕೆ ಒಂದು ಹೆಚ್ಚಿನ ಮಹತ್ವ ಇದೆ. ಯಾಕಂದ್ರೆ ಒಂದು 100ಕ್ಕಿಂತ ಜಾಸ್ತಿ ಜನ ಗುರುಚರಿತ್ರೆ ಪಾರಾಯಣ ಮಾಡ್ತಾರೆ. ಆ 100 ಗುರುಚರಿತ್ರೆ ಪಾರಾಯಣ ನಮ್ಮ ಜೀವನದಾಗ ಯಾವಾಗ ಮಾಡ್ಬೋದು ಅನ್ನೋ ವಿಚಾರ ಮಾಡಿ ನಾವು. ಹಾಗಾಗಿ ನಾವು ಸಾಮೂಹಿಕವಾಗಿ ಆ ಪಾರಾಯಣವನ್ನು ಮಾಡಿದಂದ್ರೆ 100 ಗುರುಚರಿತ್ರೆ ಮಾಡಿದಂಥ ಒಂದು
ಫಲಪ್ರಾಪ್ತಿ ನಮ್ಗೆ ಆಗ್ತಿರ್ತೈತಿ. ಹಾಗಾಗಿ ಗುರುಚರಿತ್ರೆ ಅನ್ನೋದು ಒಂದು ವಿಶಿಷ್ಟವಾದ ಒಂದು ಶಕ್ತಿಯುತವಾದ ಗ್ರಂಥ ಆಗೈತಿ. ಯಾರ್ಯಾರಿಗೆ ಆತೈತಿ ಅವರೆಲ್ಲರೂ ಗುರುಚರಿತ್ರೆ ಪಾರಾಯಣವನ್ನು ಮಾಡಿರಿ. ಮನ್ಯಾಗ ಮಾಡಿರಿ ಅಥವಾ ಸಾಮೂಹಿಕವಾಗಿ ಮಾಡಿರಿ. ಆಗ್ದಿಲ್ಲ ಅಂದ್ರೆ ಸ್ವಾಮಿ ಚರಿತ್ರೆ ಮಾಡಿರಿ, ತಾರಕ ಮಂತ್ರ ಅನುಷ್ಠಾನ ಮಾಡಿರಿ, ಇಲ್ಲಾಂದ್ರೆ ನಾಮಸ್ಮರಣೆ ಮಾಡಿರಿ. ಎಲ್ಲಕ್ಕಿಂತ ಸರಳ ಮಾರ್ಗ ಅಂದ್ರೆ ನಾಮಸ್ಮರಣೆ. ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ. ಇನ್ನೊಂದು ಸ್ವಾಮಿ ಗುರುಚರಿತ್ರೆ ಪಾರಾಯಣ ಮಾಡಿದ್ನಾಗ ಯಾವ ಅರಿವಿ ಅಥವಾ ಏನು ಧರಿಸ್ಬೇಕು ಅನ್ನೋದೊಂದು ಎಲ್ಲರ ತಲೆಯಾಗ ಪ್ರಶ್ನೆ ಬರ್ತೈತಿ. ಗುರುಮೌಲ್ಯ ಹೇಳಿದ ಸಾರಿ ಅಂದ್ರೆ ಸಾರಿ ಉಡೋದ್ರಿಂದ ಉತ್ತಮ ಆಯ್ಕೆ ಇರ್ತೈತಿ. ಆದ್ರೆ ಕೆಲವೊಂದು ಸಲ ಸೀರೆಯನ್ನು ಉಟ್ಕೊಂಡ ಗುರುಚರಿತ್ರೆ ಪಾರಾಯಣ ಮಾಡ್ಕೋಬೋದು, ತಮಗೆ ಕಂಫರ್ಟೇಬಲ್ ಇರೋದು. ಹಾಗಾಗಿ ಚೂಡಿದಾರ ಡ್ರೆಸ್ಸನ್ನು ಹಾಕೊಂಡು, ಆದರೆ ಜೀನ್ಸ ಈ ಕರಿ ಬಣ್ಣದ ವಸ್ತ್ರಗಳನ್ನು ಯಾರೂ ಹಾಕೋಬಾರ್ದು. ಕಪ್ಪು ಬಣ್ಣ ಏನಿತ್ತಲ್ಲ ಇದೆ ಸ್ವಾಮಿ ಸೇವೆದಾಗ ನಿಷೇಧ ಐತಿ. ಹಾಗಾಗಿ ಕರಿ ಬಣ್ಣದ ಯಾವುದೇ ರೀತಿ ಟಾಪ್ ಆಗಲಿ ಸಾರಿ ಆಗಲಿ ಕರಿ ಬಣ್ಣವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಡ್ರೆಸ್ಸನ್ನು ಹಾಕೊಂಡ್ರೆ ನಾವು ಗುರುಚರಿತ್ರೆ ಪಾರಾಯಣವನ್ನು ಮಾಡ್ಬೋದು. ನಮ್ಮ ಕೈಯಾಗ ಹಸಿರು ಬಳಿ ಮತ್ತು ನಮ್ಮ ಹಣೆ ಮ್ಯಾಗ ಕುಂಕುಮ ಇರ್ಬೇಕು. ಈಗ ನೋಡಿರಿ, ಮತ್ತು ನಾವು ಗುರುಚರಿತ್ರೆ ಪಾರಾಯಣ ಓದಿದ್ಮ್ಯಾಗ ನಮ್ಮ ತಲೆ ಮ್ಯಾಗ ನಾವು ಯಾವ ರೀತಿ ಸೀರೆ ಸೆರಗು ಇರ್ತೈತಿ ಆ ರೀತಿ ಸೀರೆ ಸೆರಗಾಗಲಿ ಅಥವಾ ನಮ್ಮ ಓಢ್ನಿ ದುಪ್ಪಟ್ಟವನ್ನು ತಲೆ ಮ್ಯಾಗ ಹಾಕ್ಕೊಂಡು ನಾವು ಗುರುಚರಿತ್ರೆ ಪಾರಾಯಣವನ್ನು ಓದಬೇಕು. ಇದು ಇರುವಂಥ ಒಂದು ಸರಳ ಒಂದು ನಿಯಮಗಳಾಗಿರ್ತವೆ. ಇಷ್ಟೇ ಸ್ವಾಮಿ ಗುರುಚರಿತ್ರೆ ಪಾರಾಯಣಗಳು. ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ಖಂಡಿತ ನಿಮ್ಗೆ ದತ್ತ ಮಹಾರಾಜರು ನಿಮ್ಗೆ ಸೂಚನೆ ನಿಮ್ಮ ಆಸೆಗಳನ್ನು ಪೂರ್ಣ ಮಾಡೇ ಮಾಡ್ತಾರೆ. ಇವತ್ತಿನ ಒಂದು ಆದ ಸಣ್ಣ ಸೇವೆನ ಶ್ರೀ ಸ್ವಾಮಿ ಸಮರ್ಥ ಸಮರ್ಪಣೆ ಮಾಡ್ತೀನಿ. ಶ್ರೀ ಸ್ವಾಮಿ ಸಮರ್ಥ. ಹೊಸವಾಗಿ ಯಾರು ನೋಡ್ತಾರೆ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ಶ್ರೀ ಸ್ವಾಮಿ ಸಮರ್ಥ.